ಜೀವನವಿದು ಸಮುದ್ರದಂತೆ, ಬಿರುಗಾಳಿಯಂತೆ ಶತ್ರುಗಳು ಎದುರಾಗುವರು ಮರೆಯಾಗ್ತಾರೆ. ಸುನಾಮಿಯಂತೆ ಕಷ್ಟಗಳು ಬರ್ತವೆ, ಅನುಭವಗಳನ್ನು ಕೊಟ್ಟು ಹೋಗ್ತವೆ. ಇವುಗಳ ನಡುವೆ ನೋವು, ನಲಿವು, ಸುಖ, ದುಃಖಗಳನ್ನು ಸಮವಾಗಿ ಸ್ವೀಕರಿಸುವಾತನೇ ಬದುಕಿನ ನಿಜ ನಾಯಕ. ಬದುಕಬೇಕು ಜಗದೊಡೆಯ ಮೆಚ್ಚುವಂತೆ, ಕಷ್ಟಕ್ಕಾಗದ ಸುಖಕ್ಕಾಗದ ಜನರೇನು ಮಾಡುವರು ನಮಗೆ? ಈ ಜನರ ಬಗ್ಗೆ ಯೋಚನೆ ಏತಕ್ಕೆ? ಬದುಕಿನ ಸತ್ಯ ಅರಿಯಬೇಕೇ? ಏಕಾಂಗಿಯಾಗಿ ಸ್ಥಳ ಬದಲಿಸಿ ಪ್ರಯಾಣಿಸುವಾಗ ತಿಳಿಯುವುದು ಬದುಕಿನ ಮಹತ್ವ, ಸತ್ಯದ ಸತ್ವ, ಅದ್ಭುತ ಜೀವನದ ತತ್ವ. ಯಾರೂ ನಮ್ಮವರಲ್ಲ, ಯಾವುದು ನನ್ನದಲ್ಲವೆಂಬುದು ಶವದಂತೆ ಮಲಗಿ ಎದ್ದಕ್ಕೆ ಲಕ್ಷಣ ಅರ್ಥವಾದರೂ ಮರಳಿ ಮತ್ತೆ ಆಸೆಗಾಗಿ, ಇನ್ನೊಬ್ಬರಿಗಾಗಿ, ಮೆಚ್ಚುಗೆಗೆ ಬದುಕುತ್ತಿರುವೆವು. ಜನರ ಕಷ್ಟಕ್ಕಾಗಿ ನಾವು ಬದುಕುತ್ತಿಲ್ಲ, ಕೆರಳಿಸಲಿಕ್ಕಾಗಿ ಬದುಕುತ್ತಿರುವೆವು. ಸತ್ಯವಾಗಿ ಬದುಕೋಣ, ಜಗತ್ತು ದ್ವೇಷಿಸಲಿ. ನಮಗಾಗಿ ಬದುಕೋಣ, ಜಗತ್ತು ಬಹಿಷ್ಕರಿಸಲಿ. ಸತ್ಯವಾಗಿ ಬದುಕೋಣ, ಶಾಂತಿಗಾಗಿ ಬದುಕೋಣ. ಪ್ರಕೃತಿಯನ್ನು ಸವಿಯೋಣ, ನಿಜ ಬದುಕಿನ ಅರ್ಥ ತಿಳಿಯೋಣ. ಈ ಬದುಕಿನ ಸಮರದಲ್ಲಿ ಈಜೋಣ, ದಳ ಸೇರುವೆನೆಂಬ ನಂಬಿಕೆಯ